ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಇದೆ. ಆ ಒಂದು ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೀವೆಲ್ಲರೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ವೇಟ್ ಮಾಡ್ತಾನೆ ಇದ್ದೀರಾ. ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ 16ನೇ ಕಂತಿನ ಹಣ ಆದರೆ ಬರಬೇಕು. ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈಗ ಜನವರಿ ತಿಂಗಳು, ಇಷ್ಟು ತಿಂಗಳಿನ ಹಣ ಆದರೆ ಪೆಂಡಿಂಗ್ ಇರುವಂಥದ್ದು. ಈಗ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಕೂಡ ಅಪ್ಡೇಟ್ಸ್ ಆದರೆ ಬಂದಿದೆ ಸ್ನೇಹಿತರ. ಈಗ ಮೊದಲನೇದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ಬಿಡುಗಡೆ ಆದರೆ ಮಾಡಿದ್ದಾರೆ. ಈ ಕುರಿತು ಚಂದ್ರಭೂಪಾಲ್ ಅವರು ತಿಳಿಸ್ಕೊಟ್ಟಿದ್ರು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. 16ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗಿಲ್ಲ. ಅದರಿಂದ ನೀವು ಪ್ರತಿಯೊಬ್ಬರು ದಿನಾಗ್ಲೂ ಕೇಳುವಂತಹ ಕ್ವಶನ್ ಏನಂದ್ರೆ, ಪ್ರತಿ ಮನೆಯ ಯಜಮಾನಿಯರು ನೀವು ಪ್ರತಿದಿನ ಕೇಳುವಂತಹ ಪ್ರಶ್ನೆ, ಗೃಹಲಕ್ಷ್ಮಿ ದುಡ್ಡು ಬರೋದು ಯಾವಾಗ? ಕೊಟ್ಟ ಮಾತನ್ನ ತಪ್ಪಿದಾರ ಸರ್ಕಾರ? ಹಣ ಬಿಡುಗಡೆ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಹಣ ಜಮಾ ಮಾಡ್ತಾರಂತ ಹೇಳ್ಬಿಟ್ಟು ಯಾಕೆ ನಮಗೆ ಹಣ ಜಮಾ ಮಾಡಿಲ್ಲ ಅಂತ ಇಲ್ಲಿ ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿರುವಂಥದ್ದು. ಸ್ನೇಹಿತರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಹಳ್ಳ ಹಿಡಿದಿದೆ ಎಂಬ ದೂರು ವ್ಯಾಪಕವಾಗಿದೆ. ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗಿಲ್ಲ ಎಂಬ ದೂರುಗಳಾದ್ರೆ ಇಲ್ಲಿ ಹೆಚ್ಚಾಗ್ತಿರುವಂಥದ್ದು. ಇಲ್ಲಿ ನಿಮ್ಗೆ ಯಾಕೆ ಹಣ ಬರ್ತಿಲ್ಲ, ಕಾರಣಗಳೇನು? ಈಗ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರಬೇಕಿತ್ತು. ಒಂದು ವೇಳೆ ಏನಾದ್ರು ಸಮಸ್ಯೆ ಆಗಿದ್ರೆ ಬೇಗ ಅದನ್ನ ಸಮಸ್ಯೆಯನ್ನ ಸಾಲ್ವ್ ಮಾಡಿಬಿಟ್ಟು ಹಣ ಜಮಾ ಮಾಡಬೇಕಿತ್ತು. ಯಾಕೆ 16ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಯಾಕೆ ಲೇಟ್ ಆಗ್ತಿದೆ ಅನ್ನೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ಅವರು ಸದ್ಯ ಆಸ್ಪತ್ರೆಯಲ್ಲಾದ್ರೆ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಅವರಾಗಿದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಬೇಗ ನಿಮಗೆ ಖಾತೆಗಳಿಗೆ ಹಣ ಜಮಾ ಮಾಡೋ ರೀತಿ ಆದ್ರೆ ಮಾಡ್ತಿದ್ರು. ಈಗ ಅವರ ಡಿಸ್ಚಾರ್ಜ್ ನಂತರವಷ್ಟೇ ಗೊಂದಲ ಬಗೆಹರಿಯುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಈಗ ಬೇರೆ ಅಧಿಕಾರಿಗಳು ಅದನ್ನ ನೋಡ್ಬಿಟ್ಟು ಹಣ ಆದ್ರೆ ಜಮಾ ಮಾಡ್ಬೋದಿತ್ತು, ಆದ್ರೆ ಯಾಕೆ ಹಣ ಜಮಾ ಮಾಡ್ತಿಲ್ಲೋ ಗೊತ್ತಿಲ್ಲ. ಅದರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆದ್ಮೇಲೆನೆ ಈ ಒಂದು ಗೊಂದಲ ಆದ್ರೆ ಸಾಲ್ವ್ ಆಗುವಂಥದ್ದು, ಬಗೆಹರಿಯುವ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಈ ಯೋಜನೆಯಡಿ ಹಣ ಪಾವತಿಯಾಗದಿರುವುದು ಮಹಿಳೆಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಸಚಿವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯುವ ನಿರೀಕ್ಷೆ ಅಲ್ಲ ಆದ್ರೆ ಇದ್ದಾರೆ. ಹಣ ಬಿಡುಗಡೆ ಮಾಡಿದ್ದಾರೆ. ಡಿಬಿಟಿ ಮುಖಾಂತರ ನಿಮ್ಗೆ ಯಾಕೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ, ಈ ಒಂದು ಸಮಸ್ಯೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆದ್ಮೇಲೆ ಉತ್ತರ ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಈಗ ಬೇರೆ ಅಧಿಕಾರಿಗಳು ಯಾರು ತಲೆ ಕೆಡಿಸ್ಕೊಂಡು ಇದ್ ನೋಡ್ತಿಲ್ಲ, ಹಣ ಜಮಾ ಮಾಡೋದಕ್ಕೆ ನೋಡ್ತಿಲ್ಲ. ಯಾರು ಇದ್ರ ಬಗ್ಗೆ ಹೇಳ್ತಾನೆ ಇಲ್ಲ. ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಕುರಿತು ಈ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಅಪಘಾತ ಆಗಿದೆ ಅನ್ಬಿಟ್ಟು ಬೇರೆ ಅಧಿಕಾರಿಗಳು ಅದೇನ್ ಸಮಸ್ಯೆ ಆಗಿದೆ ಏನು ಅಂತ ನೋಡ್ಬಿಟ್ಟು ನಿಮ್ಗೆ ಹಣ ಜಮಾ ಮಾಡ್ಬೋದಿತ್ತು. ಈಗ ಬೇರೆ ಅಧಿಕಾರಿಗಳು ನೋಡ್ದಿದ್ರು ಬೇರೆ ಸಚಿವರಾದ್ರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದಿತ್ತು. ಆದ್ರೆ ಯಾರು ಏನು ಇದ್ರ ಬಗ್ಗೆ ಅಪ್ಡೇಟ್ ಆದ್ರೆ ಕೊಟ್ಟಿಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ವಿಳಂಬವು ರಾಜ್ಯದ ಮಹಿಳೆಯರಲ್ಲಿ ಅಸಮಾಧಾನ ಉಂಟು ಮಾಡಿದ್ದು, ಸಚಿವರ ಆರೋಗ್ಯ ಸುಧಾರಣೆ ನಂತರ ಈ ಸಮಸ್ಯೆ ಬಗೆಹರಿಯುವ ಒಂದು ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ. ಮತ್ತೆ ನಿಮ್ಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಫೈನಲಿ ಬಿಡುಗಡೆ ಆದ್ರೆ ಮಾಡಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ಶನಿವಾರ 18ನೇ ತಾರೀಕು ಹಣ ಆದ್ರೆ ಬಿಡುಗಡೆ ಮಾಡಿದ್ದಾರೆ. ನೀವು ಕೇಳ್ಬೋದು, ಕಳೆದ 4 ತಿಂಗಳಿನಿಂದ ಹಣ ಬಂದಿಲ್ಲ, ಎಲ್ಲಾ 4 ತಿಂಗಳಿನ ಹಣನೂ ಬಿಡುಗಡೆ ಮಾಡಿದಾರ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇಲ್ಲ, 4 ತಿಂಗಳಿನ ಹಣನೂ ಬಿಡುಗಡೆ ಮಾಡಿಲ್ಲ. ಕೇವಲ ಸೆಪ್ಟೆಂಬರ್ ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಶನಿವಾರ ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದು ಹಣ ಕೂಡ ಜಮಾ ಆಗಿದೆ. ಒಂದು ವೇಳೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಇವತ್ತು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇವತ್ತಾದ್ರೂ ಹಣ ಜಮಾ ಆಗ್ಬೋದು. ಈ ವಾರದಲ್ಲಿ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ನೀವು ಕೇಳ್ಬೋದು, ಸೆಪ್ಟೆಂಬರ್ 1 ತಿಂಗಳದ ಹಣ ಜಮಾ ಮಾಡಿಬಿಟ್ರೆ ಅಕ್ಟೋಬರು, ನವೆಂಬರು, ಡಿಸೆಂಬರು, ಈಗ ಜನವರಿ ತಿಂಗಳದು ಏನ್ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಈ ಕುರಿತು ಕೆಲವೊಂದು ಚರ್ಚೆಗಳಾದ್ರೆ ನಡೀತಿದಾವಂತೆ. ಇದು ಹಣ ಕೊಡ್ಬೇಕಾ ಇಲ್ಲ ಅಕ್ಕಿ ಕೊಡ್ಬೇಕಾ ಅನ್ನುವಂತಹ ಒಂದು ಚರ್ಚೆಗಳಾದ್ರೆ ನಡೀತಿದೆಯಂತೆ. ಈಗ ನಿಮ್ಗೆ ಏನ್ ಮಾಡ್ತಿದ್ರು, 5 kg ಅಕ್ಕಿ ಕೊಡ್ತಿದ್ರು, 5 kg ಹಣ ಕೊಡ್ತಿದ್ರು. ಅದರಿಂದ ಅವ್ರು ಏನೊಂದು ಪ್ಲಾನ್ ಮಾಡ್ತಿದಾರೆ ಅಂದ್ರೆ, 5 kg ಏನು ಟೋಟಲ್ 5 kg ಅಕ್ಕಿ ಕೊಡ್ತಿದ್ರು, ಅದ್ರ ಜೊತೆಗೆ ಈಗ ಹಣ ಬದಲು ಮತ್ತೆ ಅಕ್ಕಿನೇ ಕೊಡೋಣ, 10 kgನೂ ಅಕ್ಕಿನೇ ಕೊಡೋಣ ಅನ್ನುವ
ಅನ್ನುವಂಥ ಒಂದು ಚರ್ಚೆಯಲ್ಲಾದರೆ ಇದರಂತೆ. ಆಲ್ರೆಡಿ ನೀವು ಹಾಕ್ಸ್ಕೊಂಡ್ ಬಂದಿರ್ತೀರ ಅಕ್ಕಿ ಎಲ್ಲ. ಈಗ ಅವ್ರು ಜನವರಿ ತಿಂಗಳವರೆಗೂ ನಿಮ್ಗೆ ಏನು ಮಾಡಬೇಕು, ಕರೆಕ್ಟಾಗಿ ಹಣನೇ ಕೊಡಬೇಕು. ಅವ್ರು ಕೊಡೋಂಗಿದ್ರೆ ಮುಂದಿನ ತಿಂಗಳಿಂದ ಕೊಟ್ಕೊಳ್ಳಿ, ಫೆಬ್ರವರಿ ತಿಂಗಳಿಂದ 10 kg ಅಕ್ಕಿನೇ ಕೊಡಲಿ. ಆದರೂ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಬೇಡ ನಮಗೆ 5 kg ಅಕ್ಕಿನೇ ಸಾಕು, ನಮ್ಗೆ 5 kgನೇ ಅಕ್ಕಿ ಸಾಕು, ಡಿಪೋ ಅಕ್ಕಿ ಅಷ್ಟೊಂದು ಚೆನ್ನಾಗಿರಲ್ಲ, ತಿನ್ನೋದಕ್ಕಾಗಲ್ಲ, ನಮ್ಗೆ ಕಾಸೇ ಕೊಡಲಿ, 5 kgನೇ ಅಕ್ಕಿ ಸಾಕು ಅಂತ ಕೆಲವರು ಹೇಳ್ತಿರುವಂಥದ್ದು. ಈ ಕುರಿತು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣದಲ್ಲಿ ನಿಮಗೆ ಗೃಹಲಕ್ಷ್ಮಿ 1ರಿಂದ 15ನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದಿದೆ. ಈಗ ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ನಿಮಗೆ ಈಗ ಶನಿವಾರ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಶನಿವಾರ ಅನ್ನಭಾಗ್ಯ ಯೋಜನೆಯ ಹಣ ಸೆಪ್ಟೆಂಬರ್ ತಿಂಗಳಿನ ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.